ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಒಂದು ಬಾಂಬ್ ಸ್ಫೋಟ ಆಗಿರುವಂತದ್ದು ಸಹಜವಾಗಿ ಜನರಿಗೆ ಒಂದು ಭಯ ಆತಂಕ ಅನ್ನುವಂಥದ್ದು ಹುಟ್ಟಿಸಿರುವಂತದ್ದು ನಿಜ. ಅದರಲ್ಲೂ ಕೂಡ ಬೆಂಗಳೂರಿನ ಮಟ್ಟಿಗೆ ಬಹಳ ಫೇಮಸ್ ಆಗಿರುವಂತಹ ರಾಮೇಶ್ವರಂ ಕೆಫೆ, ದಿನನಿತ್ಯ ಸಾವಿರಾರು ಮಂದಿ ಹೋಗಿ ಅಲ್ಲಿ ಊಟ ತಿಂಡಿ ಕಾಫಿ ಕುಡಿಯಕ್ಕಂತೆಲ್ಲ ಹೋಗ್ತಾರೆ. ಅಂತ ಕಡೆನೆ ಈ ತರದ ಬ್ಲಾಸ್ಟ್ ಆಗಿರುವಂತದ್ದು ಸಹಜವಾಗಿ ಜನರಿಗೆ ಮತ್ತಷ್ಟು ಭಯಗೊಳ್ಳೋದಕ್ಕೆ ಕಾರಣ ಆಗಿದೆ. ಎಲ್ಲಾಗಿರೋದು ಬೆಂಗಳೂರಿನ ಈ ITPL ಅಥವಾ ಈ ವೈಟ್ ಫೀಲ್ಡ್ ಕಡೆಗೆ ಹೋಗ್ತಾ ಕುಂದನಹಳ್ಳಿ ಇದೆಯಲ್ಲ, ಅಲ್ಲೊಂದು ಹೊಸ ರಾಮೇಶ್ವರಂ ಕೆಫೆ ಓಪನ್ ಆಗಿತ್ತಲ್ಲ, ಅಲ್ಲಿ ಸಂಭವಿಸಿರುವಂತಹ ಸ್ಫೋಟ ಇದು. ಎಷ್ಟೊತ್ತಿಗೆ ಮಧ್ಯಾಹ್ನ 1:30 ಸುಮಾರಿಗೆ ಕೆಫೆಯ ಮುಂಭಾಗದಲ್ಲೇ ಬ್ಲಾಸ್ಟ್ ಆಗಿದೆ. ಸ್ಫೋಟದ ತೀವ್ರತೆಗೆ ಜನ ಬೆಚ್ಚ ಬಿದ್ದು ಬಿಟ್ರು. ಸುತ್ತಮುತ್ತಲಿನ ಜನ ಸ್ಫೋಟದ ವೇಳೆ ಕೇಳಿಸಿದಂತ ಭಾರೀ ಶಬ್ದಕ್ಕೆ ಜನ ಬಹಳ ಆತಂಕಗೊಂಡ್ರು. ಸ್ಫೋಟದ ತೀವ್ರತೆಗೆ ಕೆಫೆಯ ವಸ್ತುಗಳೆಲ್ಲ ಚೆಲ್ಲಾಪಿಲ್ಲಿ ಆಗಿ ಹೋದ್ವು. ನೋಡಿ, ಅಲ್ಲಿ ನೀವು ನೋಡ್ತಾ ಇದ್ದೀರಾ ರಾಮೇಶ್ವರಂ ಕೆಫೆಯ ಒಳಭಾಗದ ದೃಶ್ಯವನ್ನ ನೋಡ್ತಾ ಇದ್ದೀರಾ. ನೋಡಿ ಯಾವ ಮಟ್ಟಿಗೆ ಬ್ಲಾಸ್ಟ್ ಆಗಿದೆ ಅಂತ ಅಂದ್ರೆ, ಅಲ್ಲಿ ಅಕ್ಕಪಕ್ಕ ಇದ್ದಂತಹ ಈ ವಸ್ತುಗಳು, ಗಾಜು, ಕೆಳಗೆ ಹಾಸಿದಂತ ಗ್ರಾನೈಟ್, ತಟ್ಟೆ ಲೋಟ ಅಲ್ಲಿದ್ದಂಥವು ಎಲ್ಲ ಕಂಪ್ಲೀಟ್ ಆಗಿ ಛಿದ್ರ ಆಗಿ ಹೋಗಿದ್ದಾವೆ. ಬಹಳಷ್ಟು ವಸ್ತುಗಳು ಚೆಲ್ಲಾಪಿಲ್ಲಿ ಆಗಿದೆ. ಒಬ್ರು ಮಹಿಳೆ ಸೇರಿ 9 ಜನರಿಗೆ ಗಾಯ ಆಗಿದೆ. ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಮಧ್ಯಾಹ್ನ 1 ಗಂಟೆ ಹೊತ್ತಿಗೆ ರಾಮೇಶ್ವರಂ ಕೆಫೆಯಲ್ಲಿ ಸ್ಫೋಟ ಸಂಭವಿಸಿದೆ. ಸ್ಫೋಟದ ಬಳಿಕ ಭೀತಿಯಲ್ಲಿ ಗಾಯಾಳುಗಳು ಓಡಾಡ್ತಾ ಇದ್ರು. ಗಾಯಾಳುಗಳ ಎಕ್ಸ್ಕ್ಲೂಸಿವ್ ದೃಶ್ಯ TV9ಗೆ ಲಭ್ಯ ಆಗಿದೆ. ಹೋಟೆಲ್ ಗ್ರಾಹಕರ ಬಟ್ಟೆ ಬರೆ ಕೂಡ ಸುಟ್ಟು ಹೋಗಿರುವಂತಹ ದೃಶ್ಯ ಬಹಳ ಆತಂಕ ಹುಟ್ಟಿಸ್ತಾ ಇತ್ತು. ಗಾಯಾಳುಗಳಿಗೆ ಪ್ರಾಥಮಿಕ ಚಿಕಿತ್ಸೆಯನ್ನ ನೀಡ್ತಾ ಇರುವಂತದ್ದು ಈಗ ಸದ್ಯ ಸಾಗ್ತಾ ಇದೆ. ಎಲ್ಲಿ ಹೋಟೆಲ್ ಅಲ್ಲಿ ಬ್ಲಾಸ್ಟ್ ಆದಂತ ಸಂದರ್ಭದಲ್ಲಿ ತಕ್ಷಣ ಅವರಿಗೆಲ್ಲ ಫಸ್ಟ್ ಏಡ್ ಮಾಡುವಂತ ಪ್ರಯತ್ನ ಆಗಿದೆ. ಒಂದು ಪ್ರಾಥಮಿಕವಾಗಿ ಅವರಿಗೆಲ್ಲ ಒಂದು ಚಿಕಿತ್ಸೆ ಕೊಡಿಸುವಂತ ಕಾರ್ಯ ಆಗಿದೆ. ಅದರ ಜೊತೆಗೇನೆ ಕೂಡಲೇ ಅವರನ್ನ ಹಾಸ್ಪಿಟಲೈಸ್ ಮಾಡುವಂತ ಕೆಲಸನೂ ಕೂಡ ಆಗಿದೆ. ನಮಗೆ ಡಾಕ್ಟರ್ಸ್ ಇಂದ ಸಿಕ್ಕಿರುವಂತ ಮಾಹಿತಿ ಏನು, ಅದು ನಂತರದ ಹಂತಲ್ಲಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀವಿ. ಡಾಕ್ಟರ್ ಕೂಡ ಈ ಗಾಯಾಳುಗಳು ಯಾವ ಪ್ರಮಾಣದಲ್ಲಿ ಗಾಯಗೊಂಡಿದ್ದಾರೆ, ಯಾರಿಗೆ ಸುಟ್ಟು ಗಾಯಗಳಾಗಿದೆ, ಯಾರಿಗೆ ಕಿವಿ ಕೇಳದೇ ಇರುವಷ್ಟು ಮಟ್ಟಿಗೆ ಹೊಡ್ತಾ ಬಿದ್ದಿದೆ ಅಥವಾ ಶಬ್ದದ ತೀವ್ರತೆ ಇತ್ತು, ಆ ಎಲ್ಲ ಡೀಟೇಲ್ಸ್ ಅನ್ನ ಇನ್ಫ್ಯಾಕ್ಟ್ ಡಾಕ್ಟರ್ಸ್ ಕೂಡ TV9 ಜೊತೆಗೆ ಹಂಚಿಕೊಂಡಿದ್ದಾರೆ.